ಅನುಪಮ ಅಂತೇಳಿ. ನಾನು 777 ಚಾರ್ಲಿ ತಗೊಂಡಿದ್ದೀನಿ. ಯಾಕೆ ಅಂದರೆ ಇದು ಟೋಟಲಿ ಫಿಲಮೇ ತುಂಬಾ ಟಾಸ್ಕ್ ಇರೋವಂಥದ್ದು ಫಿಲಮ್. ಎಲ್ಲರಿಗೂ ಒಂದು ಸ್ಟೋರಿನ ಒಂದು ಅನಿಮಲ್ ಜೊತೆ, ಒಂದು ನಾಯಿ ಜೊತೆ ಒಂದು ಸ್ಟೋರಿ ಬಿಲ್ಡ್ ಮಾಡೋದು ಕಷ್ಟ, ಶೂಟಿಂಗು ಕಷ್ಟ, ಮತ್ತೆ ಅದನ್ನ ಶೂಟಿಂಗ್ ಮಾಡೋದಕ್ಕಿಂತ ಒಂದಷ್ಟು ಪ್ರಿಪ್ರೇಷನ್ ಫಸ್ಟೇ ಮಾಡಬೇಕಾಗತ್ತೆ. ಅದ್ರ ಜೊತೆ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ, ನಮಗೆ ಅದು ಎಷ್ಟು ಕೋಪರೇಟ್ ಮಾಡುತ್ತೆ ಶೂಟಿಂಗಿಗೆ, ಮತ್ತೆ ನಾವು ಒಂದೊಂದು ಶಾರ್ಟ್ ತೆಗಿಬೇಕಾದ್ರೂ ನಾವು ಮಾಮೂಲಿ ಮನುಷ್ಯರು ನಾವೇ ಆ್ಯಕ್ಟಿಂಗ್ ಮಾಡುವಾಗ ಒಂದೊಂದು ಶಾರ್ಟ್ಸನ್ನು 10 ಟೈಮ್ಸ್ ಮೋರ್ ದೆನ್ ತೊಗೊಂಡಿರ್ತೀವಿ. ಆದರೆ ಒಂದು ಪ್ರಾಣಿ ಒಂದು ಶಾರ್ಟ್ಸನ್ನು ತೆಗೆಯೋದಕ್ಕೆ ತುಂಬ ಟೈಮ್ ಆಗುತ್ತೆ. ಮತ್ತು ನಾವು ಅಂದ್ಕೊಂಡಿದ್ದ ಟೈಮಿಗೆ ಫಿಲಮನ್ನು ಕೂಡ ನಾವು ಮುಗಿಸೋಕ್ಕಾಗಲ್ಲ. ತುಂಬ ಪೇಷನ್ಸ್ ಇರಬೇಕು ಪ್ರತಿಯೊಬ್ಬರಿಗೂ. ಇದರಲ್ಲಿ ಒಬ್ಬರಿಗೆ, ಕ್ಯಾಮ್ರಾಮನ್ಗೆ, ಆ್ಯಕ್ಟಿಂಗ್ ಮಾಡೋರಿಗೆ, ಯಾರಿಗೆ ಅಂತಿಲ್ಲ, ಪ್ರತಿಯೊಬ್ಬ ಅಲ್ಲಿ ಯಾವ ಫಿಲಮ್ಗೆ ಯಾರ್ಯಾರು ವರ್ಕ್ ಮಾಡ್ತಾರೋ ಅಷ್ಟೋ ಜನಕ್ಕೂ ತುಂಬ ಅತಿ ಹೆಚ್ಚು ಪೇಷನ್ಸ್ ಇರಬೇಕಾಗತ್ತೆ. ಮತ್ತೆ ಆ ಪೇಷನ್ಸನ್ನು ಇಟ್ಕೊಂಡು ಆ ಶಾರ್ಟ್ಸನ್ನು ಪ್ರತಿಯೊಂದೊಂದು ಅವ್ರು ಅಂದ್ಕೊಂಡಾಗೆ ಬರ್ಸೋದಕ್ಕೂ ಅವರು ಪ್ರಯತ್ನ ಪಡಬೇಕಾಗತ್ತೆ. ಆದ್ರೂ ಚಾರ್ಲಿ ಅನ್ನೋ ಟಾಪಿಕೇ ತುಂಬ ಅದ್ಭುತವಾಗಿದ್ದು, ಅದನ್ನ ಟ್ರೈನ್ ಮಾಡಿ ಅದ್ರ ಜೊತೆ ಒಂದು ಸ್ಟೋರಿ ಮಾಡಿರೋದು ತುಂಬಾನೇ ಅಮೇಝಿಂಗ್. ಈಗ ಕಮರ್ಷಿಯಲ್ ಫಿಲಮಲ್ಲಿ ಒಂದಷ್ಟು ಇದಿರಬೇಕು, ಸಾಂಗ್ಸ್ ಇರಬೇಕು, ಫೈಟ್ಸ್ ಇರಬೇಕು, ಇಲ್ಲಾಂದ್ರೆ ಓಡೋದಿಲ್ಲ, ನೋಡೋದಿಲ್ಲ, ರೊಮ್ಯಾನ್ಸ್ ಇರಬೇಕು, ಒಂದು ಹೀರೋಯಿನ್ ಇರಲೇಬೇಕು, ಅದಕ್ಕೆ ಬೇಕಾಗಿರುವಂಥ ಕೊರಿಯೋಗ್ರಫಿ ಇರಬೇಕು. ಎಲ್ಲದರಲ್ಲೂ ಒಂದು ಫಿಲಮ್ ಅಂತ ಕಮರ್ಷಿಯಲ್ ಆಗಿ ತಗೊಂಡಾಗ ಎಲ್ಲ ಥಿಂಗ್ಸಲ್ಲೂ ಅವರು ತುಂಬ ಸ್ಪೆಸಿಫಿಕ್ ಆಗಿ ಯೋಚನೆ ಮಾಡಿ ಮಾಡ್ತಾರೆ ಒಂದು ಫಿಲಮನ್ನು. ಅದು ಹಿಟ್ ಆಗಲೇಬೇಕು, ಹೀಗೆ ಇದ್ರೆ ಹಿಟ್ ಆಗತ್ತೆ ಅಂತ ಪ್ರತಿಯೊಂದು ಪಾಯಿಂಟಲ್ಲೂ ಹಿಟ್ ಮಾಡಲೇಬೇಕಂತೇಳಿ ಮಾಡೋದ್ರಿಂದ ಫಿಲ್ಮ್ ಮೇಕರ್ಗೆ ಹಂಗೆ ಇರುತ್ತೆ. ಯಾರು ಸೋಲಿ ಅಂತ ಫಿಲಮ್ ಮಾಡೋದು ಅವ್ರಿಗೆ ಇಷ್ಟನೇ ಇರಲ್ಲ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಇಷ್ಟನೇ ಇರಲ್ಲ ಆ ಕ್ಯಾರೆಕ್ಟ್ರಲ್ಲಿ, ಆ ಫಿಲ್ಮಲ್ಲಿ ಅವ್ರಿಗೆ ನಾಯಿ ಅಂದ್ರೇನೆ ಇಷ್ಟ ಇರಲ್ಲ. ಅದನ್ನ ಮನೆಗೆ ಅದು ಬಂದು ಫುಲ್ ಮನೆಯೆಲ್ಲ ಚಿಂದಿ ಮಾಡಿರುತ್ತೆ, ಎಲ್ಲ ಹಾಳು ಮಾಡಿರುತ್ತೆ, ಥಿಂಗ್ಸ್ ಎಲ್ಲ ತುಂಬಾ ಇರಿಟೇಟ್ ಮಾಡುತ್ತೆ ಅವನಿಗೆ. ಅವನು ಪ್ರತಿಯೊಬ್ಬರಿಗೂ ಅದು ಕಳಿಸ್ಬೇಕು ಅಂತೇಳಿ 2-3 ಮನೆಗೆ ಕಳಿಸ್ತಾನೆ. ಅಲ್ಲಿ ರಂಪ ರಾಡಿ ಮಾಡಿದ್ ನೋಡಿ ಅವರೆಲ್ಲ ತಂದು ವಾಪಸ್ ಬಿಡ್ತಾರೆ, ಮತ್ತೆ ತಗೊಂಡೋಗಿ ಎಲ್ಲೋ ಬಿಡ್ತಾನೆ. ಮತ್ತೆ ಎದುರುಗಡೆ ಮನೆ ಹುಡುಗಿ ಕೇಳ್ಕೊಂಡ್ ಬರುತ್ತೆ ನಾಯಿ ಮರಿಯಲ್ಲಿ ಅಂತ, ಅವಳ ಮೇಲೆ ಕೋಪ ಬರುತ್ತೆ ಅವನಿಗೆ. ಅದು ಎಲ್ಲಿ ಬಿಟ್ಬಂದು ಮತ್ತೆ ನೆಕ್ಸ್ಟ್ ಡೇ ಅದು ಬಂದು ಇರತ್ತೆ, ಇವಳು ಬಂದು ಬಗ್ಗಿ ನೋಡ್ತಿರ್ತಾಳೆ, ಅವನಿಗೆ ಇನ್ನೂ ಕೋಪ ಬರುತ್ತೆ. ಏನಿದು ನಾನು ಎಲ್ಲಿ ಕಳಿಸಿದ್ರು ಮತ್ತೆ ನನ್ನ ಹತ್ರ ಬರುತ್ತೆ ಅಂತೇಳಿ. ಮತ್ತೆ ಅಷ್ಟು ಇರಿಟೇಟ್ ಮಾಡ್ಕೊಳ್ಳೋ ಅಂತ ಮನುಷ್ಯ ಮತ್ತೆ ಅದ್ರ ಜೊತೆ ಎಷ್ಟು ಫೀಲಿಂಗ್ಸ್ ಬೆಳೆಸ್ಕೊಂತಾನೆ. ಮತ್ತೆ ಅದಕ್ಕೋಸ್ಕರ ಅದಕ್ಕೆ ಹುಷಾರಿಲ್ಲ ಅಂದ್ರೆ ಅವನು ಎಷ್ಟು ಬೇಜಾರು ಮಾಡ್ಕೊಂತಾನೆ. ಒಂದು ಬಾಂಡಿಂಗೇ ಬೆಳೆಯುತ್ತೆ. ಮತ್ತೆ ಅದರಲ್ಲಿ ಇನ್ನೂ ಒಂದು ಹೀರೋಯಿನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾಳೆ, ಇವನು ಪ್ರಾಣಿನ ಅಬ್ಯೂಸ್ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವನ ಮೇಲೆ ನಿನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಎಲ್ಲ ಇದು ಮಾಡ್ತಾಳೆ. ಆದ್ರೆ ಅವನು ಅದನ್ನ ಹುಡ್ಕೊಂಡು ಹೋಗಿರ್ತಾನೆ, ಅದನ್ನ ಕೇರ್ ಮಾಡ್ತಿರ್ತಾನೆ, ಇವಳಿಗೆ ಗೊತ್ತಿರಲ್ಲ ಅದು. ಆಮೇಲೆ ಒಂದು ಮೀಟಿಂಗ್ ಅಲ್ಲಿ ಅವಳು ಬಂದು 1-2 ಸರಿ ನೋಡ್ಕೊಂಡು ಹೋಗ್ತಾಳೆ, ಎಲ್ಲಿ ನಿಮ್ದು ನಾಯಿ ಮರಿ ಎಲ್ಲಿದೆ, ಚಾರ್ಲಿ ಎಲ್ಲಿದೆ ಅಂತ. ಅವಳಿಗೆ ರಿಯಲ್ ಆಗಿ ಗೊತ್ತಿರಲ್ಲ. ನೆಕ್ಸ್ಟ್ ಒಂದು 2-3 ಭೇಟಿ ಗೊತ್ತಾಗತ್ತೆ ಅವಳಿಗೆ. ಅವಾಗ ಅವಳಿಗೆ ಗೊತ್ತಾಗತ್ತೆ ಇವ್ನು ಆಕ್ಚುಲಿ ಅದನ್ನ ತುಂಬಾ ಕೇರ್ ಮಾಡ್ತಿದ್ದಾನೆ, ನಾನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ಅಂತೇಳಿ ಅವನ ಮೇಲೆ ಅವಳಿಗೆ ಪ್ರೀತಿ ಬರುತ್ತೆ. ಇದರಲ್ಲಿ ಹೀರೋಯಿನ್ಗೆ ಹೆಚ್ಚು ಪಾತ್ರ ಇಲ್ದಿದ್ರು ಆ ಒಂದು ಚಿಕ್ಕ ಪಾತ್ರದಲ್ಲೇ ಅವಳು ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಇದರಲ್ಲಿ ಬರೀ ಇಬ್ರದೇ ಮೈನ್ ಕ್ಯಾರೆಕ್ಟರ್ ಇರೋದು, ಒಂದು ಚಾರ್ಲಿ ಮತ್ತೆ ರಕ್ಷಿತ್ ಶೆಟ್ಟಿ ಅವ್ರದ್ದು. ಅದು ಎಷ್ಟು ಚೆನ್ನಾಗಿ ಒಂದು ಫಿಲಮ್ ಅನ್ನ, ಈಗೂ ಒಂದು ಪ್ರಾಣಿ ಜೊತೆ ಒಂದು ಫಿಲಮ್ ಅನ್ನ ಮಾಡ್ಬೋದು ಅಂತ ತೋರಿಸಿರೋದು ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಸಾಂಗ್ಸು ತುಂಬಾ ಚೆನ್ನಾಗಿದೆ. ಈಗ ಅರ್ಥ ಮಾಡ್ಕೊಳ್ಳಲ್ಲ ಅಂತದ್ರಲ್ಲಿ ಆ ಒಂದು ಪ್ರಾಣಿ ಮನುಷ್ಯನ ಎಲ್ಲಾ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅದ್ರೊಟ್ಟಿಗೆ ಅವನೊಟ್ಟಿಗೆ ಇದ್ದು ಅವನನ್ನ ತುಂಬಾ ಚೆನ್ನಾಗಿ ಒಬ್ರನ್ನೊಬ್ರು ಕೇರ್ ಮಾಡೋದೇ ಒಂದು ಚೆನ್ನಾಗಿದೆ ಅದು ಸ್ಟೋರಿ. ಮತ್ತೆ ಇವನಿಗೆ ಗೊತ್ತಾಗ್ಬಿಡತ್ತೆ ಅದು ಸತ್ತೋಗ್ಬಿಡುತ್ತೆ, ಅದು ಪ್ರೆಗ್ನೆಂಟ್ ಆಗತ್ತೆ, ಇನ್ನೇನು ಅದು ಸತ್ತೋಗ್ಬಿಡತ್ತೆ ಅಂತ ಗೊತ್ತಾದಾಗ ಅದಕ್ಕೆ ಹೇಗೆ ಗೊತ್ತಾಗತ್ತಂದ್ರೆ ನಾನು ಇಲ್ಲ ಅಂದ್ರೆ ಇವನ್ಗೆ ಕಷ್ಟ ಆಗತ್ತೆ ಅಂತೇಳಿ ಆ ಹಿಮಾಲಯ ಅದು ಬೆಟ್ಟದ ಹಿಂದೆ ದೇವಸ್ಥಾನದ ಹಿಂದೆಗಡೆ ಹೋಗಿ ಒಂದು ಮರಿ ಹಾಕಿ ಸತ್ತೋಗತ್ತೆ. ಇವನು ಗೊತ್ತಿರುತ್ತೆ ಆಲ್ರೆಡಿ ಅದು ಸತ್ತೋಗಿದೆ ಅಂತ. ಇವನು ಹೋಗಿ ನೋಡ್ತಾನೆ, ಅದು ಸತ್ತೋಗಿದೆ. ಅದು ನೋಡಕ್ ಅವನಿಗೆ ಇಂಟ್ರೆಸ್ಟ್ ಇರಲ್ಲ. ಹೋಗಿ ನೋಡಿದ್ರೆ ಒಂದು
ಅವ ನಾಯಿ ಮರಿ ಹಳೋ ಸೌಂಡ್ ಬರುತ್ತೆ. ಅವಾಗ ಇವನಿಗೆ ಖುಷಿ ಆಗತ್ತೆ ಅದು ಇದೆ ಅಂತೇಳಿ. ಬಟ್ ಹೋಗಿ ನೋಡಿದ್ರೆ ಅಲ್ಲಿ ನಾಯಿ ಮರಿ ಹಾಕಿರತ್ತೆ ಅದ್ರದ್ದು. ಅದು ಸತ್ತೋಗಿ ಅವನಿಗೆ ಒಂದು ಮರಿ ಕೊಟ್ಟೋಗಿರುತ್ತೆ. ನಾನಿಲ್ಲ ಅಂದ್ರೂ ಇದ್ರ ಜೊತೆ ನೀನು ತುಂಬಾ ಖುಷಿಯಾಗಿರು ಅಂತೇಳಿ. ಅಂದ್ರೆ ಅದಕ್ಕೆ ಎಷ್ಟು ಅವನ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ, ಅವನ್ ಫೀಲಿಂಗ್ಸ್ ಎಷ್ಟೊಂದು ಅದಕ್ಕೆ ಅರ್ಥ ಆಗಿದೆ ಅನ್ನೋದು ಆ ಫಿಲಮ್ ಅಲ್ಲಿ ತುಂಬಾ ಅನ್ಸತ್ತೆ. ಈಗಿನ ಕಾಲಕ್ಕೆ ಆ ಫಿಲಂ ಬೇಕು, ಮನುಷ್ಯರು ಅದನ್ನ ನೋಡಿ ಕಲಿಯುವಂಥದ್ದು ತುಂಬಾ ಇದೆ ಅಂತ. ಆ ಫಿಲಂ ನೋಡಿ ಮನುಷ್ಯರು ತುಂಬಾ ಕಲಿಯೋದಿದೆ. ಮತ್ತೆ ಇದೆಲ್ಲ ಈ ಫಿಲಂ ಎಲ್ಲ ಪ್ರಾಣಿ ಪ್ರಿಯರಿಗೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ. ನಂಗಂತೂ ಅದು ಪ್ರತಿಯೊಂದು ಮೂವಿ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಹಾಡುಗಳು ಅಷ್ಟೇ, ಸಾಂಗು ತುಂಬಾ ಇಲ್ಲ, ಒಂದು 2 ಸಾಂಗ್ ಇದೆ. ಆ ಸಾಂಗ್ಸ್ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಹಾಗಾಗಿ ನಂಗೆ ಚಾರ್ಲಿ ಫಿಲ್ಮ್ ಅಂದ್ರೆ ಎವರ್ ಗ್ರೀನು, ತುಂಬಾ ಇಷ್ಟ ಆದಂತ ಫಿಲಮು. ಇಷ್ಟ ಹೇಳಕ್ಕೆ ಇಷ್ಟಪಟ್ಟು. ಎಲ್ಲೋ ಶಾರ್ಟ್ ಅಂದ್ರೆ ಪೋರ್ಟ್ರೇಟ್ ಅಂತ ಹೇಳ್ತಾರೆ, ಹತ್ತಿರವಾಗಿರುವಂತ ಶಾರ್ಟ್. ಹೌದು, ಅದ್ರಲ್ಲಿ ಎಲ್ಲವೂ ಅದೇ ತರ ಶಾರ್ಟ್ಸ್, ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡತ್ತೆ. ಮತ್ತೆ ಆ ಎಫೆಕ್ಟ್ಸ್ ಕೂಡ ಹಿಂಗ್ ಬಂದ್ ಹಿಂಗ್ ಮೂವ್ ಆಗ್ಬಿಡತ್ತೆ. ತುಂಬಾ ಎಫೆಕ್ಟ್ಸ್ ಯೂಸ್ ಮಾಡಿದ್ದಾರೆ, ತುಂಬಾ ಫಾಸ್ಟ್ ಎಫೆಕ್ಟ್ಸ್. ಅದು ಎಸ್ಪೆಷಲಿ ಚಾರ್ಲಿ ತೋರಿಸ್ಬೇಕಾದ್ರೆ ಆ ಚಾರ್ಲಿ ಮನೆ ಒಳಗಡೆ ಹರಡೋದು, ಎಗ್ರೋದು, ಫ್ಯಾನ್ ಎಲ್ಲ ಪ್ರತಿಯೊಂದು ಕಿತ್ ಹಾಕೋದು, ಆ ಶಾರ್ಟ್ಸ್ ಎಲ್ಲ ತುಂಬಾ ನೀಟಾಗಿ ಫಾಸ್ಟ್ ಆಗಿ ತೋರಿಸಿದ್ದಾರೆ. ಮತ್ತೆ ಎಲ್ಲೂ ಬೋರಿಂಗ್ ಅನ್ಸಲ್ಲ, ಅದು ಫಿಲಮ್ ಬೋರಿಂಗ್ ಇಲ್ಲ. ಏನೋ ಇರಿಟೇಟ್ ಆಗ್ತಿದೆ ಬೇಡ ಇಲ್ಲಿ ಅಂತ. ಮತ್ತೆ ಕ್ರೌಡ್, ಯಾವುದೇ ಒಂದು ಫೈಟ್ ಇರ್ಬೋದು, ಕೆಲವರಿಗೆ ಒಂದ್ ಫಿಲಮ್ ಅಲ್ಲಿ ನಮ್ಗೆಲ್ಲ ಇಷ್ಟ ಆಗತ್ತೆ ಅಂತಿರಲ್ಲ. ನಾವು ಕೆಲವೊಂದು ಫೈಟ್ಸ್ ಇಷ್ಟ ಆಗಲ್ಲ ನಮ್ಗೆ, ಎಸ್ಪೆಷಲಿ ನನಗೆ ಇಷ್ಟ ಆಗಲ್ಲ ಫೈಟ್ಸ್. ಕೆಲವೊಂದ್ಸರಿ ಕೆಲವು ಅನ್ನೆಸೆಸರಿ ಸಾಂಗ್ಸ್ ಹಾಕಿರ್ತಾರೆ, ನೆಸೆಸಿಟಿ ಇರಲ್ಲ ಫಿಲ್ಮ್ ಅಲ್ಲಿ. ಇಷ್ಟು ಸಾಂಗ್ಸ್ ಇರಲೇಬೇಕು, 5 ಇರ್ಬೇಕು, 6 ಇರ್ಬೇಕು, ಕೊರಿಯೋಗ್ರಫಿ ಮಾಡಿರ್ಬೇಕು. ಕೆಲವೊಂದ್ಸರಿ ಕೊರಿಯೋಗ್ರಫಿ ಇಷ್ಟ ಇರಲ್ಲ ನಮ್ಗೆ, ಏನೋ ಒಂದ್ ಮಾಡಿರ್ತಾರೆ. ಮತ್ತೆ ಶೂಟಿಂಗ್ ಪ್ಲೇಸಸ್ ಗಳು ಇಷ್ಟ ಇರಲ್ಲ, ಕೊರಿಯೋಗ್ರಫಿ ಇಷ್ಟ ಇರಲ್ಲ, ಇದೆಲ್ಲ ಇರುತ್ತೆ. ಅದ್ಯಾವುದು ಇದ್ರಲ್ಲಿ ಇಲ್ಲ. ಎಲ್ಲವೂ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ ಒಂದು ಫಿಲಮ್ ಅನ್ನ ಈಗೂ ಮಾಡ್ತೀವಿ ನಾವು, ಈಗೂ ಮಾಡ್ಬೋದು, ಈಗೂ ಮಾಡಿ ನಾವು ಜನ ರೀಚ್ ಆಗ್ತೀವಿ ಅನ್ನೋ ಒಂದು ಯೋಚನೆ, ಆ ಕಲ್ಪನೆ, ಮತ್ತೆ ಆ ಫಿಲಮ್ ಅನ್ನ ಪ್ರತಿಯೊಬ್ಬರಿಗೂ ಅಲ್ಲಿ ಟಾಸ್ಕ್ ಆ ಮಾಡಿದವ್ರು ಎಲ್ಲರದು ತುಂಬಾ ಶ್ರಮ ಇದೆ. ಅವರೆಲ್ಲ ತುಂಬಾ ಗ್ರೇಟ್ ಪರ್ಸನ್ಸ್ ಅನ್ಸತ್ತೆ ನಂಗೆ. ಹ್ಯಾಟ್ಸ್ ಆಫ್ ಅವ್ರದ್ದು ಅಷ್ಟೊಂದು ಶ್ರಮಕ್ಕೆ ಆ ಮೂವಿನೂ ಹಾಗೆ ಬಂತು. ತುಂಬಾ ಚೆನ್ನಾಗಿ ಎಲ್ಲ ಹಿಟ್ಟು ಆಯ್ತು, ತುಂಬಾ ಜನ ಇಷ್ಟಪಟ್ರು, ಎಸ್ಪೆಷಲಿ ಮಕ್ಕಳು, ಎಲ್ಲಾ ಮಕ್ಕಳು ಹೋಗಿ ನೋಡಿದ್ರು. ಚಿತ್ರೀಕರಣ ನೋಡಿದ್ರೆ ನನಗನ್ಸಿದ್ದು ಒಂದು ಮನೆ ಒಳಗಡೆ ಚಿತ್ರೀಕರಣ ಆಗಿದೆ, ಒಂದು ಮನೆ, ಆಮೇಲೆ ಕೊನೆ ಹಿಮಾಲಯ ಬರುತ್ತೆ. ಮಧ್ಯದಲ್ಲಿ 1-2 ಅನಿಮಲ್ ಪೆಟ್ಸ್ ಪ್ಲೇಸಸ್ ಒಂದು ತೋರಿಸ್ತಾರೆ. ಮತ್ತೆ ಹೀರೋಯಿನ್ ಹೋಗೋ ಬರೋದು ಒಂದಷ್ಟು ದಾರಿಗಳು, ಮತ್ತೆ ಒಂದು ಎದುರುಗಡೆ ಮನೆ, ಅದ್ರಲ್ಲಿ ಒಂದು ಮಗು, ಆಮೇಲೆ ಒಂದು ಅಂಗಡಿ ತೋರಿಸ್ತಾರೆ. ಆ ಅಜ್ಜಿ ಎದ್ರ ಏನೋ ತಗೊಂಡು ಬಂದ್ಗಿನ್ ತಗೊಂಡೋಗಿ ಇರಿಟೇಟ್ ಮಾಡೋದು ಅಷ್ಟೇ. ಏನು ಇಲ್ಲಿ ಬೇರೆ ಜಾಸ್ತಿ ಪ್ಲೇಸಸ್ ಗಳಾಗಿರ್ಬೋದು. ಬಜೆಟ್ ಅಷ್ಟೇ, ಅಂದ್ರೆ ಬಜೆಟ್ ಅಂದ್ರೆ ನಾವು ಹೇಳಕ್ಕಾಗಲ್ಲ, ಇದು ಅವ್ರದ್ದು ಟೈಮಿಗೆ ತುಂಬಾ ಬಜೆಟ್ ಆಗಿರ್ಬೋದು. ಬಟ್ ಪ್ಲೇಸಸ್ಗೆ ಆತರ ತುಂಬಾ, ಒಂದು ಫೈಟಿಗೆ ನಾವು ಎಷ್ಟೆಲ್ಲ ತಗೋತೀವಿ ಅಲ್ವಾ, ಒಂದು ಬಜೆಟ್ ಅಂತ ಬಂದಾಗ ಒಂದು ಫಿಲಮ್ ಅಲ್ಲಿ ಒಂದು ಫೈಟಿಗೆ ಸುಮಾರು ಬಜೆಟ್ ಆಗತ್ತೆ. ಇದ್ರಲ್ಲಿ ಆ ತರದ್ದು ಯಾವುದೇ ಲಕ್ಸುರಿ ಬಜೆಟ್ಸ್ ಇಲ್ಲ. ಒಂದು ನಾರ್ಮಲ್ ಆಗಿ ಒಂದು ಸ್ಟೋರಿನ, ಮತ್ತೆ 1-2 ಮನೆ ತೋರಿಸ್ತಾರೆ. ಅದು ಚಾರ್ಲಿ 1-2 ಮನೆಗೆ ಹೋಗಿ ಅವ್ರ ಮನೆ ಸೋಫಾಗಳೆಲ್ಲ ಕಿತ್ತು ಅವರಿಗೆ ಸಾಕಾಗಿ ವಾಪಸ್ ಕಳ್ಸೋದು, ಆ 1-2 ಮನೆ, 1-2 ಫ್ಯಾಮಿಲಿ ತೋರಿಸ್ತಾರೆ. ಇಷ್ಟರಲ್ಲೇ ಒಂದು ಮೂವಿನ ಫಿನಿಶ್ ಮಾಡ್ತಾರೆ. ಮತ್ತೆ ರಕ್ಷಿತ್ ಶೆಟ್ಟಿ ಒಂದು ಗಾಡಿ ಅಷ್ಟೇ, ಅಲ್ಲಿ ಯಾವ ಕಾರು ಇರಲ್ಲ, ಒಂದು ಗಾಡಿ, ನಾಯಿ, ಅವ್ರದ್ದು ಒಂದು ಲುಕ್ಕೂನ್ ಅಷ್ಟೇ. ಅದ್ರಲ್ಲಿ ಅವ್ರೇನು ತುಂಬಾ ಏನು ರೆಡಿ ಆಗೋದು ಆತರ ಏನು ರಕ್ಷಿತ್ ಶೆಟ್ಟಿ ಅವ್ರನ್ನೇನು ತೋರಿಸಿಲ್ಲ. ತುಂಬಾ ವೆರಿ ಸಿಂಪಲ್ ಆಗಿ ತೋರಿಸಿದ್ದಾರೆ, ನಾರ್ಮಲ್ ಆಗಿ. ಹಾಗಾಗಿ ತುಂಬಾನೇ ರಿಯಲಿಸ್ಟಿಕ್ ಆಗಿ ಒಂದು ಫಿಲಮ್ ಅಂದ್ರೆ ಹೀಗಿರ್ಬೇಕು ನಾರ್ಮಲ್ ಆಗಿ ತೆಗ್ದಿದ್ದಾರೆ. ಅದು ಮನಸ್ಸಿಗೆ ತುಂಬಾ ಹತ್ರ ಆಗತ್ತೆ. ನಮ್ಗೆ ಯಾವಾಗ್ಲೂ ತುಂಬಾ ಲಕ್ಸುರಿ ಇದಾಗ ಅಂತ ಅಂದಾಗ ನಮ್ಗೆಲ್ಲೋ ಹತ್ರ ಆಗಲ್ಲ. ಇದು ತುಂಬಾನೇ ಹತ್ರ ಆಗತ್ತೆ. ನಮ್ ಪಕ್ಕದ ಮನೇಲೆ ನಡೀತಾ ಇದೆ ಇದೇನೋ ಕತೆ ಇರ್ಬೋದು, ಆತರ ನಮ್ಮನೆ ಪಕ್ಕದ ನಾಯಿ, ನಮ್ಮನೆ ಯಾರು ಪಕ್ಕದವರು ಅನ್ನೋ ತರ ಫೀಲ್ ಆಗತ್ತೆ. ಆ ಫೀಲಿಗೆ ತುಂಬಾ ಖುಷಿ ಅನ್ಸತ್ತೆ. ಆ ಫಿಲಂ ನೋಡ್ತಾ ಇದ್ರೆ ಎಂಡಿಂಗ್ ಅಂತೂ ನನಗಂತೂ ಹಳು ಬಂದಿದೆ. ಆ ಎಂಡಿಂಗ್ ಸೀನ್ ನಾನು ನಿಜವಾಗ್ಲೂ ಹತ್ತಿದ್ದೀನಿ. ಹೌದು, ಎಂಡಿಂಗ್ ಸೀನ್ ನನಗೆ ಗೊತ್ತಿಲ್ಲದೆ
ನನಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗಿ ನಾನು ಹತ್ತಿದ್ದೀನಿ. ಅದು ಆಮೇಲೆ ನಾನೇ ನೋಡಿದ್ದೀನಿ ಇದು ನಾನು ಅಳ್ತಿದ್ದೀನ ಅಂತ. ಅಷ್ಟು ಎಮೋಷನಲ್ ಸೀನ್ ಅದು. ಎಂತವರಿಗೂ ಹಳು ಬರ್ದಿರೋರ್ಗು ಬರ್ಸೋ ಅಂತ ಹೌದು ಎಮೋಷನಲ್ ಸೀನ್ ಅದು. ಆ ಕೊನೆ ಸೀನು ತುಂಬಾನೇ ಎಮೋಷನಲ್. ಯಾರಿಗೂ ಹಳು ಬರಲ್ಲ, ನಂಗೆ ಎಮೋಷನ್ಸ್ ಇಲ್ಲ ಅಂದ್ರೂ ಹಾಳ್ತಾರೆ ಖಂಡಿತ. ಇನ್ನೊಂದು ವಿಚಾರ ಕೆಲವೊಬ್ರು ಹೇಳಿದ್ರೆ ನಾಯಿಗಳನ್ನ ಯಾರು ಇಟ್ಕೊಂಡಿರ್ತಾರೆ, those who are pet owners, we never thought that they were experiencing this relationship with the dog. ಹೌದು. We thought, I mean, they were having some dog with them, and that dog is always troubling the society. ಹೌದು. That is how they say, because there is someone walking the dog in the street, and we pass by, we somehow walk away from the dog, and we get irritated by these people who walk and we think they are doing it for style and all that. But after this movie, people are able to appreciate that emotion. ಹೌದು. ತುಂಬಾ ಜನ ನೋಡಿದಾಗ ಎಲ್ಲಾದ್ರೂ ಹೋದಾಗ ಇದಾ ಇವ್ರಿಗೆ ಏನಪ್ಪ. I want to ask you, that's a question that ಮುಂಚೆನೂ ಕೂಡ ಯಾರು ನಾಯಿಗಳನ್ನ ಇಟ್ಕೊಳ್ತಿದ್ರು ಅವ್ರನ್ನ ನೋಡೋ ದೃಷ್ಟಿ ಈ ಫಿಲ್ಮ್ ಆದ್ಮೇಲೆ ಅವ್ರು ನೋಡೋ ದೃಷ್ಟಿನಲ್ಲಿ ಏನೋ ಬದಲಾವಣೆ ಆಗಿದೆ? ಇಲ್ಲ, ನನಗೆ ತುಂಬಾ ಇಷ್ಟ ನಾಯಿಗಳಂದ್ರೆ. ನನ್ನ ಮನೇಲಿತ್ತು, ಈಗ ಇಲ್ಲ. ಈಗ ನನ್ನ ಇರೋ ಅತ್ತೆ ಮನೆಯಲ್ಲಿ ಮೂರು ನಾಯಿ ಇತ್ತು. 3 ನಾಯಿಗಳು 12 ವರ್ಷ ಇದ್ದು ಕಂಪ್ಲೀಟ್ ಆಗಿ 12 ಇಯರ್ಸ್ ಮುಗಿಸಿ ಸತ್ತೋಯ್ತು. ನಾನು ಕೊನೆಗೆ ನನಗೆ ಲಾಸ್ಟ್ ಒಂದು ನಾಯಿ ಇತ್ತು ನಮ್ಮ ಹತ್ರ. ಅದು ನನಗೆ 1 ವರ್ಷ ನನ್ನ ಜೊತೆ ಇತ್ತು ಅಷ್ಟೇ. ಅದಕ್ಕೆ 12 ಇಯರ್ಸ್ ಆಗಿತ್ತು. ಲಾಸ್ಟ್ ಅಲ್ಲಿ ಅದು ಎಷ್ಟು ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಎಷ್ಟು ಅಟ್ಯಾಚ್ಮೆಂಟ್ ಅಂದ್ರೆ ನನ್ನ ನೋಡಿದ್ದು ಫಸ್ಟ್ ಡೇನೆ ನಾ ಅದು ಬಗ್ಲುಲಿಲ್ಲ. ಅದು ಯಾರನ್ನೂ ಸೇರೋದಿಲ್ಲ, ನನ್ ಗೊತ್ತಿರೋರು ನನ್ನ ಮನೇಲಿರೋ ಯಾವ ಫ್ರೆಂಡ್ಸ್ ಅನ್ನು ಸೇರಿಸೋದಿಲ್ಲ. ನನ್ನ ನೋಡಿದ್ದು ಫಸ್ಟ್ ಡೇನೆ ಅದಕ್ಕೆ ಏನೋ ಗೊತ್ತಿಲ್ಲ, ನನ್ನ ಮನೆಯವ್ರನ್ನ ಫೀಲ್ ಬಂತೇನೋ. ಮತ್ತೆ ಅದು ನನ್ನ ಊರಿಗೆ ಹೋದ್ರೆ ಎಲ್ಲಿ ಹೋಗ್ತೀಯ ಅಂತ ಕೇಳ್ತಿತ್ತು. ಬಂದ್ರೆ ಅಂದ್ರೆ ಅದು ಬಗ್ಲುತ್ತಿತ್ತು, ಎಕ್ಸ್ಪ್ರೆಷನ್ ಮಾಡ್ತಿ ಎಲ್ಲಿಗೆ ಹೋಗ್ತಿದ್ಯಾ, ನನ್ ಬ್ಯಾಗ್ ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳೋದು. ಬಂದ್ರೆ ಬಂದೆ ಅಂತ ಇಲ್ಲಿವರೆಗೂ ಹತ್ತಿ ಮುದ್ದಾಡೋದು. ಮತ್ತೆ ಇಟ್ಸ್ ವೆರಿ ಕ್ಲೀನ್. ನನಗೆ ಎಷ್ಟು ಇಷ್ಟ ಅಂದ್ರೆ ಅದು ಟಾಯ್ಲೆಟ್ ಅನ್ನ ಒಂದು ದಿವಸ ಎಲ್ಲೂ ಹೊರಗಡೆ ಮಾಡ್ತಿರ್ಲಿಲ್ಲ. ಅದು ಕರಿತಿತ್ತು, ನನ್ಗೆ ಹೋಗ್ಬೇಕು ಅಂತ ಹೇಳಿ ಅದು ಕೇಳ್ತಿತ್ತು, ನಮ್ಗೆ ಗೊತ್ತಾಗ್ತಿತ್ತು. ಆಚೆನೆ ಹೋಗ್ತಿತ್ತು, ಎಲ್ಲೂ ಯಾರಿಗೂ ಗಲೀಜ್ ಮಾಡಿದೆ. ನನ್ನ ಮನೆ ಒಂದ್ ದಿವಸ ಗಲೀಜ್ ಮಾಡ್ತಿರ್ಲಿಲ್ಲ, ಯಾರಿಗೂ ಇರಿಟೇಟ್ ಮಾಡ್ತಿರ್ಲಿಲ್ಲ. ಇದ್ವಿ ಹೌದು. ನನಗೆ ಈಗ್ಲೂ ಅದು ಇಲ್ಲ ಅಂತ ಹೌದು. ನಾನು ನಂದೇ ಆರ್ಗಾನಿಕ್ ಆಫೀಸ್ ಇತ್ತು, ಗೋಡನಲ್ಲಿ ಕೂತಿದ್ದೆ. ನನಗೆ ಫೋನ್ ಬಂತು ನನ್ನ ಮನೆಯಿಂದ. ನಾವು ಜುಮ್ಮಾ ಅಂತಿದ್ವಿ. ಜುಮ್ಮಾ ಇಲ್ಲ, ಆಲ್ರೆಡಿ ಅವನಿಗೆ 3 ಡೇಸ್ ಆಗಿತ್ತು. 3 ಡೇಸ್ ಇಂದ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ನಮ್ದು 3 ನಾಯಿನೂ ಕಿಡ್ನಿ ಫೈಲ್ಯೂರ್ ಆಗಿನೇ ಹೋಗಿತ್ತು. ಅವನು ಕೊನೆ ಮೂಮೆಂಟ್ 3 ಡೇಸ್ ಅಲ್ಲೂ ಅಷ್ಟು ಹುಷಾರಿಲ್ದಿದ್ರು ನಾವು ಲಿಟ್ರಿನಲ್ಲಿ ಮಾಡು ಅಂತ ಅಂದ್ರು, ನಾವು ಎತ್ತಿ ಹಾಕ್ತಿವಿ ಅಂದ್ರು ಕೂಡ ಅವನು ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದ. ನಾವು ಎತ್ಕೊಂಡು ಹೋಗಿ ಮಾಡಿಸ್ತಾ ಇದ್ವಿ. ಅಂದ್ರೆ ಅವನಿಗೆ ಇಷ್ಟ ಇಲ್ಲ, ಗಲೀಜು ಮಾಡೋಕೆ ಇಷ್ಟ ಇರ್ಲಿಲ್ಲ, ಅಷ್ಟು ಕ್ಲೀನ್ ಅವನು. ಆಮೇಲೆ ಹಿಮಾಲಯದ ಬಗ್ಗೆ ಮಾತಾಡ್ತಾಗಲೇ ಒಂದು ಪ್ರಶ್ನೆ ನಾನು ಕೇಳಬೇಕು. ಕೆಲವೊಮ್ಮೆ ಮಕ್ಕಳಿಗೆ ಕತೆ ಹೇಳ್ಬೇಕಾದ್ರೆ ಕೆಲವೊಂದು ಬ್ಯಾಕ್ಗ್ರೌಂಡ್ ಬಿಲ್ಡಪ್ ಮಾಡ್ತೀವಿ, ಅಥವಾ ಒಂದಷ್ಟು ಗ್ರೂಪ್ನಲ್ಲಿ ಪ್ರಶ್ನೆ ಕೇಳಿದ್ರೆ ಕತೆ ಹೇಳ್ಬೇಕಾದ್ರೆ ಮುಂಚೆ ಎಲ್ಲ ಪ್ರಶ್ನೆ ಕೇಳ್ತೀವಿ. ಈ ಕ್ಯಾರೆಕ್ಟರ್ ಹನ್ನೊಂದರ ಬಗ್ಗೆ ನೀವು ಕೇಳಿದ್ರ ಅಥವಾ ರಾಮಂದಿರ ಕ್ಯಾರೆಕ್ಟರ್ ಹೋಗಿದ್ರ, ಈ ರೀತಿ ಕೆಲವೊಂದು ಹಾಗೆ ಕೇಳುವಾಗ ಅಂದ್ರೆ ಅದು ವಿ ಆರ್ ಬಿಲ್ಡಿಂಗ್ ಅ ಸ್ಟೋರಿ ಟು ಕನೆಕ್ಟ್. ಹೌದು. ಆ ಕ್ರಾಪ್ ಅಥವಾ ಕ್ರಾಪ್ ಅಂತ ಹೇಳ್ತೀವಿ, ಅದು ಅವ್ರ ಕಥೆನೆಲ್ಲ ಅವ್ರು ಹೇಳುವಾಗ ಮಲ್ಲಿಗೆ ಹೂವಿನ ಬಗ್ಗೆ, ಮಲ್ಲಿಗೆ ಗಿಡದ ಬಗ್ಗೆ ಮಾತಾಡ್ತಾ ಇದ್ರು. ಅದು ಕಥೆಗೆ ಜೀವನ ಇದೆ, ಬಟ್ ಆ ಸನ್ನಿವೇಶದಲ್ಲಿ ಅದಕ್ಕೆ ಜೀವ ಬರುತ್ತೆ. ಅದು ಕನೆಕ್ಟ್ ಅಲ್ಲಿ ಅಂದ್ರೆ ಅಲ್ಲೇನೋ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಅವಳಿಗೆ ಅದು ಇಷ್ಟ ಇಲ್ಲ ಅನ್ನೋದನ್ನ ತೋರ್ಸೋಕತ್ತಿರೋದು ಮುಖ್ಯವಾಗಿ. ಹಾಗೆ ಇದರಲ್ಲಿ ಹಿಮಾಲಯದ ಪಾತ್ರ ಏನು? ಆ ಹಿಮಾಲಯ ಇದ್ದೇ ಇದ್ರೆ ಬೇರೆ ಕೂಡ ಆಗ್ಬೋದಿತ್ತು. ಆ ದೃಷ್ಟಿಯಿಂದ ಹಿಮಾಲಯದ ಪಾತ್ರ ಏನು? ಅಲ್ಲ, ಅದು ಐ ಥಿಂಕ್ ನನಗೆ ತುಂಬ ಬೇಗ ನೆನಪಿದೆ. ಸೊ ಫಸ್ಟ್ ಹಾಫ್ ಅಲ್ಲಿ ಆ ಟಿವಿಯಲ್ಲಿ ಬರ್ತಿರುತ್ತಲ್ಲ, ಸೊ ಲೈಕ್ ಅದು ಬಂದಿದ ತಕ್ಷಣ ಅದು ಕುಣಿದಾಡ್ತಿರುತ್ತೆ. ಅದಕ್ಕೆ ಹಿಮಾಲಯಕ್ಕೆ ಹೋಗ್ಬೇಕಂತ ಅದಕ್ಕೆ ತುಂಬಾ ಸ್ನೋ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಅದು ಸತ್ತೋಗತ್ತೆ ಅಂತ ಹೇಳಿ ಇವನಿಗೆ ಗೊತ್ತಾದ್ಮೇಲೆ ಅದ್ರ ಕೊನೆ, ನಾನು ಸಾರಿ ಇದನ್ನ ಹೇಳದ್ ನಾನು ಮತ್ತೆ ಅದಕ್ಕೆ ಅದು ಟಿವಿಲಿ ಪ್ರತಿ ಸಾರಿ ಸ್ನೋ ಕಂಡಾಗ ಮನೆಯಲ್ಲಿ ತುಂಬಾ ಎಗರುತ್ತಿರುತ್ತೆ, ತುಂಬಾ ಖುಷಿ ಪಡ್ತಿರುತ್ತೆ. ಅವನಿಗೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ.
ಸ್ವಲ್ಪ ದಿನ ಆದ್ಮೇಲೆ ಅವ್ನ ಅಬ್ಸರ್ವ್ ಮಾಡಿದಾಗ ಅವನಿಗೆ ಗೊತ್ತಾಗಿರತ್ತೆ. ಆಮೇಲೆ ಯಾವಾಗ ಡಾಕ್ಟ್ರು ಅವನಿಗೆ ಹೇಳ್ತಾರೆ ಇದು ತುಂಬಾ ದಿನ ಇರಲ್ಲ ಅಂತ ಗೊತ್ತಾದಾಗ ಅವನಿಗೆ ಅನ್ಸತ್ತೆ ಇದಕ್ಕೆ ಸ್ನೋ ಅಂದ್ರೆ ತುಂಬಾ ಇಷ್ಟ, ಇದಕ್ಕೆ ತುಂಬಾ ಖುಷಿ ಆಗತ್ತೆ, ಇದ್ರ ಕೊನೆ ಆಸೆ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ ಹಿಮಾಲಯಗೆ, ಅದ್ರ ಕೊನೆ ಆಸೆ ತೀರ್ಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಅವನಿಗೆ ಗೊತ್ತಿರತ್ತೆ ಅಲ್ಲಿ ಕರ್ಕೊಂಡು ಹೋಗಿದಾದ್ಮೇಲೆ ವಾಪಸ್ ಬರಲ್ಲ ನನ್ ಜೊತೆ ಅಂತ ಅವ್ನಿಗೆ ಗೊತ್ತಿದ್ದು ಆ ನೋವಲ್ಲೇ ಅದನ್ನ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಮನುಷ್ಯನಿಗೆ ಮಾತ್ರ ಕೊನೆ ಆಸೆಗಳಿರ್ತಾವೆ. ನಾವು ಮನುಷ್ಯರಿಗೆ ಇವ್ನ್ ಕೊನೆ ಆಸೆ ಅದು, ಅವ್ನ್ ಕೊನೆ ಆಸೆ ಇದು, ನಾವು ಕರ್ಕೊಂಡು ಹೋಗ್ಬೇಕು ತೀರಿಸ್ಬೇಕು ಅಂತಿರತ್ತೆ. ಆದ್ರೆ ಅಲ್ಲಿ ಅವನೇನ್ ಥಿಂಕ್ ಮಾಡ್ತಾನೆ, ಇದಕ್ಕೂ ಒಂದು ಕೊನೆ ಆಸೆ ಇದೆ, ಇದ್ರದ್ದು ಒಂದು ಆಸೆನ ನಾನು ತೀರ್ಸೋಣ. ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ನು ತುಂಬಾ ಇರಿಟೇಟ್ ಮಾಡ್ಕೊಂಡಿರ್ತಾನೆ, ಅದ್ರ ಬಗ್ಗೆ ತುಂಬಾ ಬೇಜಾರಾಗಿರತ್ತೆ ಅವನಿಗೆ. ಹಾಗಾಗಿ ಇದ್ರ ಆಸೆನೂ ತೀರ್ಸೋಣ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ವಾಪಸ್ ಬರಲ್ಲ ಅನ್ನೋ ನೋವಲ್ಲೂ ಕರ್ಕೊಂಡು ಹೋಗಿರ್ತಾನೆ. ಅವ್ನಿಗೇನ್ ಖುಷಿಯಿಂದ ಏನು ಹೋಗಿರಲ್ಲ, ಎರಡೂ ಇರುತ್ತೆ, ಒಂದು ಮಿಕ್ಸಡ್ ಇರುತ್ತೆ, ಖುಷಿನೂ ಇರುತ್ತೆ ಅದ್ರ ಆಸೆ ತೀರಿಸ್ತೀನಿ ಅಂತೇಳಿ, ಮತ್ತೆ ಇದು ವಾಪಸ್ ನನ್ನ ಜೊತೆ ಬರಲ್ಲ ಅನ್ನೋ ನೋವು ಕೂಡ ಅವನಿಗಿರುತ್ತೆ. ಆದ್ರೂ ಕರ್ಕೊಂಡು ಹೋದಾಗ ಅದು ಏನಂದ್ರೆ ಅದಕ್ಕೆ ಅರ್ಥ ಆಗಿ ನಾನು ವಾಪಸ್ ಹೋಗಲ್ಲ, ನನ್ಗೆ ನನ್ನನ್ನು ಬಿಟ್ಟು ಅವ್ನು ಇರಕ್ಕಾಗಲ್ಲ ಅಂತೇಳಿ ಅದ್ರದ್ದು ಒಂದು ಮಗುನ ಕೊಟ್ಟು ಹೋಗುತ್ತೆ ಅಲ್ವಾ. ಅದು ತುಂಬಾ ಅಂದ್ರೆ ಕೊನೆ ಆ ಮೂಮೆಂಟ್ ಎಲ್ರಿಗೂ ಕನೆಕ್ಟ್ ಆಗುವಂತ ಮೂಮೆಂಟ್ ಇಡೀ ಮೂವಿಲಿ. ಮೊದಲಿಗೆ ಆ ಹಿಮವನ್ನು ತೋರಿಸಿದ್ದು ಆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಮುಂದೆ ಟಿವಿಲಿ ತೋರಿಸಿದ್ದೆ ಸ್ಟೋರಿ ಎಸ್ಟಾಬ್ಲಿಷ್ ಮಾಡಿ ಹೇಗಿರ್ಬೋದಿತ್ತು ಅಂತಂದ್ರೆ ಮನೆಯಲ್ಲೂ ಕೂಡ ಅದು ಜನ್ಮ ಕೊಡ್ಬೇಕು. ಹೌದು ಹೌದು. ಆದ್ರೆ ಅಷ್ಟು ಡ್ರಾಮ್ಯಾಟಿಕ್ ಅಪೀಲ್ ಇರೋದಿಲ್ಲ. ಅದು ಹಿಮಾಲಯಕ್ಕೆ ಅಥವಾ ಎಲ್ಲೋ ಒಂದ್ ಕಡೆ ಅಂದ್ರೆ ಆ ಮನೆ ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಆ ಸ್ಟೋರಿನ ಕಂಟಿನ್ಯೂ ಮಾಡ್ಬೇಕಿತ್ತು. ಕಲ್ಪನಾತೀತವಾದ ಸ್ಥಳಕ್ಕೆ ಹೋಗ್ಬೇಕು. ಕಲ್ಪನಾತೀತ ಸ್ಥಳ ಅಂದ್ರೆ ಇಲ್ಲೊಂದು ಸಮುದ್ರದ ತಟ ಹೋಗಿರ್ಬೇಕು ಅಥವಾ ಹಿಮಾಲಯ ಆಗಿರ್ಬೋದು, ಒಂದು ವಿಹಂಗಮ ದೃಶ್ಯ ಇರುವಂತದ್ದು. ಈ ರೀತಿ ದೇ ಹ್ಯಾವ್ ಟು ಗೋ ಔಟ್ ಆಫ್ ಪ್ಲೇಸ್. ಬಟ್ ಔಟ್ ಆಫ್ ಪ್ಲೇಸ್ ದೇ ಹ್ಯಾವ್ ಟು ಫೈಂಡ್ ಅ ರೀಸನ್ ವೈ ದೇ ಹ್ಯಾವ್ ಟು ಗೋ ದೇರ್. ಅದಕ್ಕೊಂದು ರೀಸನ್ಗೆ ಟಿವಿಲಿ ಅವರು ಬಿಲ್ಡ್ ಮಾಡಕ್ ಮುಂಚೆನೆ ಆ ಟಿವಿಲಿ ಅದನ್ನ ತೋರಿಸಿ ಅದು ಖುಷಿ ಪಡೋ ತರ ಟಿವಿ ಸೀನ್ ಇಟ್ ಕಮ್ಸ್ ಮಲ್ಟಿಪಲ್ ಟೈಮ್ಸ್. ಹೌದು, ತುಂಬಾ ಟೈಮ್ಸ್ ಬಂದು ಹೋಗುತ್ತೆ. The connectivity is there, and why they have got it at the end is you cannot give birth here to. And in one shot alle ತೋರಿಸ್ತಾರೆ ಅದನ್ನ. ಫಿಶ್ ಮಾರ್ಕೆಟ್ ಅಲ್ಲಿ they kept lot of ice and snow there and he start jumping on it. Sorry, I missed it. ಟಿವಿಯಲ್ಲಿ ಏನಕ್ಕೆ ಜಂಪ್ ಮಾಡ್ತಾ ಇರುತ್ತೆ, ಫಿಶ್ ಮಾರ್ಕೆಟ್ ಅಲ್ಲಿ ಬಂದಾಗ ಮೇಲೆ ಜಂಪ್ ಮಾಡ್ತಾ ಇರುತ್ತೆ ಐಸ್ ಮೇಲೆ. ಆಗ ಅವನಿಗೆ ಅರ್ಥ ಆಗುತ್ತೆ. ಆಮೇಲೆ ಅವನು ಇರೋ ಪ್ಲೇಸ್ ಅಲ್ಲಿ ಸ್ನೋ ಇರಲ್ಲ. ನಿಯರೆಸ್ಟ್ ಸ್ನೋ ಇಸ್ ಕಾಶ್ಮೀರ್. ಹೌದು. ಸೊ ಈ ಸ್ಟಾರ್ಟ್ಸ್ ಟ್ರಾವೆಲಿಂಗ್. ದಟ್ಸ್ ಹೌ ದೇ ಸೆಕೆಂಡ್ ಹಾಫ್ ಇಸ್ ಬಿಲ್ಟ್. ಹೌದು, ಆ ಸ್ಟೋರಿ ಬಿಲ್ಡ್ ಮಾಡೋದಕ್ಕೇನೆ ಈಗ ತಗೊಂಡ್ ಬಂದ ಅದು ಇರಿಟೇಟ್ ಮಾಡ್ತು, ಅಲ್ಲಿಗೆ ಸ್ಟೋರಿ ನಿಂತೋಗ್ಬಿಡತ್ತೆ ಅಂತೇಳಿ ಆ ಸ್ಟೋರಿನ ಬಿಲ್ಡ್ ಮಾಡೋಕೆ ಅಷ್ಟೆಲ್ಲ ಸುತ್ತ ಹೆಣ್ಕೊಂಡ್ ಬಂದು ಅದ್ರಲ್ಲಿ ಒಂದು ಹೀರೋಯಿನ್, ಅದು ಅವಳಿಗೆ ಪ್ರಾಣಿ ಇದು ಪೆಟ್ಟು ಪ್ರಿಯಳವಳು, ಅವಳು ಬಂದು ಹೌದು ಅವಳು ಮತ್ತೆ ಇವನ್ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮತ್ತೆ ಅವಳೇ ಕರೆಕ್ಷನ್ ಮಾಡ್ಕೊಂಡು ಅದೆಲ್ಲ ಒಂದ್ ಸ್ವಲ್ಪ ಆ ಕತೆಗೆ ಟರ್ನ್ ಟ್ವಿಸ್ಟ್ ಸಿಗೋದಿಕ್ಕೆ ಮಾಡಿರುವಂತಹ ಕತೆ ಹೇಳ್ತಿರೋದು. ಮನುಷ್ಯ ಎಷ್ಟು ನಿರ್ಲಿಪ್ತ ಇರಬಹುದು ಅಂತ ಸ್ಟಾರ್ಟಿಂಗ್ ತೋರಿಸಿದ್ದೆ ಅವರಿಗೆ. ಹೌದು, ಇದಕ್ಕಿಂತ ಜಾಸ್ತಿ ನಿರ್ಲಿಪ್ತ ಇರಕ್ಕಾಗಲ್ಲ ಅಂತೇಳಿ. ಆಮೇಲೆ ಆ ನಿರ್ಲಿಪ್ತ ಇರೋನು ಹೇಗೆ ಎಮೋಷನಲಿ ಕನೆಕ್ಟ್ ಆದ ಅನ್ನೋದು ಅದು ಎಂಡಿಗೆ ತೀರಾ ಎಮೋಷನ್ ಕರ್ಕೊಂಡು ಹೋಗ್ಬಿಡುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ಸ್ವಲ್ಪ ಟೈಮ್ ಅದರ ಮೂವಿ ಟೈಮಿಂಗ್ ಸ್ವಲ್ಪ ಕಟ್ ಡೌನ್ ಮಾಡ್ಬೋದಿತ್ತು. ಯಾಕಂದ್ರೆ ಲಾಸ್ಟಿಗೆ ಅಲ್ಲ, ಅದು ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಇದೆ ಅರೌಂಡ್ 777 ಜರ್ನಿ. ಬಟ್ ಓವರ್ ಆಲ್ ದ ಎಫರ್ಟ್ ಅಂಡ್ ದ ಪ್ರೆಸೆಂಟೇಷನ್ ಇಸ್ ಗುಡ್. ಅಷ್ಟೇ, ಅದು ಮೆಚ್ಚಬೇಕು. ಅಂಡ್ ದ ವೇ ಅನ್ಕೊಂಡಿದ್ದನ್ನ ಅನ್ಕೊಂಡ ಹಾಗೆ ಶೂಟ್ ಮಾಡಿದ್ದಾರೆ ಸುಮಾರಾಗಿ. ಸೊ ದಟ್ ಈಸ್ ಅಪ್ರಿಷಿಯೇಟ್. ನೋ ಡೌಟ್ ಅಬೌಟ್ ದ ಮೂವಿ. ವೆರಿ ನೈಸ್ ಒನ್. ಈಗ ನಾಯಿ ಬಂದದ್ದು ಆ ರೀಜನ್ ಇಂದ ಅಂತ ಇದೆಯಲ್ಲ, ಯಾವುದು ಮರಿ ಅಲ್ಲ ಅಂತಂದ್ರೆ ಪ್ರಾಯಶಃ ನನ್ನ ಲೈಕ್ ಇನ್ ಮೈ ಪರ್ಸ್ಪೆಕ್ಟಿವ್. ಸೊ ಜನರಲಿ ಡಾಗ್ಸ್ ಆರ್ ಶಾರ್ಟ್ ಲಿವ್ಡ್ ಅಂತಂದ್ರೆ 12ರಿಂದ 15 ವರ್ಷ ಸುಮಾರು ಅದರ ಲೈಫ್. ಸೊ ಮನುಷ್ಯ ಅಂದ್ರೆ ಸಮ್ವೇರ್ ಲೈಕ್ ಕ್ಲೋಸ್ ಟು 60-70. ಸೊ ಅಲ್ಲಿವರೆಗೂ ನಾವು ಡ್ರಾಗ್ ಮಾಡೋಕ್ಕಾಗಲ್ಲ. ಸೊ ಅಂದ್ರೆ ಒಂದು ಮನುಷ್ಯನ ಜೊತೆ ದೀರ್ಘವಾಗಿ ಬದುಕಬೇಕು ಅಂತಂದ್ರೆ ಅದು ಸಂತತಿ ಬೇಕು ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಈ ನಾಯಿ ಮರಿ ಅವ್ನಿಗೆ ಸಿಕ್ಕಿದ್ದು ಹಿಮಾಲಯ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇರೋದು. ಹೌದು. ಸೊ ಆ ರೀಸನ್ ಇಂದ ನಾಯಿ ತಪ್ಸ್ಕೊಂಡ್ ಬಂದಿರೋದು ಅಂತ ಹೇಳಿ. ಅಲ್ಲ, ಅದು ಹೆಂಗೆ ಕನೆಕ್ಟ್ ಮಾಡ್ಕೊಂಡು ಅದು ಅವರು ಓಪನ್ ಅಲ್ಲ, ಯಾಕಂದ್ರೆ ಹಾಂ. ಸೊ ಏನಂತಂದ್ರೆ ಸೊ ಇಲ್ಲಿಂದ ಸ್ನೋಗೆ ಕನೆಕ್ಟ್ ಆಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಅದರ
ಕಥಾಭಾಗ ಮುಗಿಸಿ ಮತ್ತೆ ಇನ್ನೊಂದು ಶುರುವಾತಾಗಿ ಅದು ಇವನಿಗೆ ಆ ಏನಿಲ್ಲ, ಕಂಟಿನ್ಯೂಟಿ ಅದು ತುಂಬಾ ಇದೆ simple. ಅಂತ ಹೇಳಿ ಒಂದು ನಿರ್ಲಿಪ್ತ ಮನುಷ್ಯನಿಗೆ ಆ ನಾಯಿಗೆ ಆ, ಏನೋ ಒಬ್ಬ inject ಒಂದು ನಾಯಿ ಮಾಡ್ತಾ ಸಿಗುತ್ತೆ. ಇದ್ದಾರೆ ಅಂತ ತೋರಿಸ್ತಾರಲ್ಲ. ಹ್ಮ್. ಸೊ ಆ ಇಂಜೆಕ್ಟ್ ಮಾಡೋ ಆ ಪಾರ್ಟ್ ಏನು ಹಿಮಾಲಯಕ್ಕೆ ಹೋಗುವ ಮಧ್ಯದಲ್ಲಿ ಒಬ್ಬನ ನಿಲ್ಸು ಹೊಡಿತಾರೆ ಗೊತ್ತಾ. ಹೌದು. ಸೊ ಆ ಪಾರ್ಟ್ ಹಿಮಾಲಯ ರೀಜನ್ ಅಲ್ವಾ. ನಮಗೆ ಅಷ್ಟು ಗಮನ ಇಲ್ಲ. ಹಾ ಸೊ ನನಗೆ ಈ ನಾಯಿಗೆ ಒಂದು ಇಂಜೆಕ್ಟ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಇದಕ್ಕೆ ಏನೋ ರೋಗ ಬಂದು ಅದಕ್ಕೆ ಸಮಥಿಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಆ ನಾಯಿಗೆ ಅದೇ ಆ ಪಾರ್ಟ್ ಆಫ್ ರೀಜನ್ ಏನು ಹಿಮಾಲಯ ಇದೆ ಅದು ತನ್ನ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಹುಟ್ಟಿದಾಗ ಅಲ್ಲಿ ಆಟ ಆಡಿದ ಕಾರಣಕ್ಕೋಸ್ಕರ ಸ್ನೋ ಇಷ್ಟ. ಇಲ್ಲಿ ಬಂದು ಟಿವಿಯಲ್ಲಿ ಸ್ನೋ ನೋಡುತ್ತೆ. ಮಾರ್ಕೆಟ್ ಅಲ್ಲಿ ಆ ಸ್ನೋ ಕಂಡು ಜಂಪ್ ಮಾಡೋದು ನಾನು ಕನೆಕ್ಟ್ ಮಾಡ್ಕೊಂಡಿದ್ದು ಹಾಗೆ ಅಂತ. ಸೊ ಅದು ಬೇರೆ ಹೇಗತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಆ ರೀಜನ್ ಅಲ್ಲಿ ಅದು ಇದ್ದ ನಾಯಿ ಅಂದ್ರೆ ಮೂಲ ಹ್ಯಾಬಿಟ್ಯಾಟ್ ಅದಕ್ಕೆ ಅದೇ ಅಂತ. ಮೂಲ ಹ್ಯಾಬಿಟ್ ಈಗ ನಾವು ಅಷ್ಟು ಗಮನಿಸಿಲ್ಲ. ಹಾಗೆ ಅಬ್ಸರ್ವ್ ಮಾಡ್ಕೊಂಡಿದ್ದೆ. ನಾನು ಅಷ್ಟು ಯಾಕಂದ್ರೆ ಗಮನಿಸಿಲ್ಲ ಅದು. ಆ ಒಂದು ಫೈಟ್ ಸೀನ್ ಬರ್ತದೆ ಅವನು ಹೊಡಿತಾನ. ಅದು ಗೊತ್ತು ನನಗೆ, fight scene ಗೊತ್ತು. ಮೋಸ್ಟ್ಲಿ ಅದು ಏನು ಹಿಮಾಲಯ ರೀಜನ್ ಹೋಗೋ ಟೈಮಲ್ಲಿ ನಾವು ಹೊಡೆದು ಮತ್ತೆ ಹೌದು continue ಹೋಗ್ಬೇಕು, ಆಗ್ಬೋದು. ಹೊಡೆದಿದ್ದು ಓಕೆ, ಬಟ್ ಅದು ಇಂಜೆಕ್ಟ್ ಮಾಡಿರೋದು ಓಕೆ, ಬಟ್ ಅದು ರಿಲೇಟೆಡ್ ಅಂತ ನನಗೂ ಅನ್ಸ್ಲಿಲ್ಲ. ಹಾ, so ನಾನು ಕನೆಕ್ಟ್ ಮಾಡ್ಕೊಂಡಿದ್ದೆ ಹಾಗೆ. ಯಾಕಂದ್ರೆ ಸ್ಟೋರಿ ಆಕ್ಚುಲಿ ತುಂಬಾ ಸಿಂಪಲ್. ಒಂದ್ ನಿರ್ಲಿಪ್ತ ಮನುಷ್ಯ ಒಂದು ನಾಯಿ ಹೇಗೆ ಬದಲಾಯಿಸ್ತು ಅನ್ನೋದು ಅಷ್ಟೇ, ಅದೊಂದು ಕಥಾ ಹಂತ. ಅಂದ್ರೆ ಈಗ ಲೇಟೆಸ್ಟ್ ಬೆಳವಣಿಗೆ ಜಾಪನೀಸಿಗೆ ಡಬ್ಬ ಆಗಿದೆ ಟ್ರಿಪಲ್ ನೆನ್ನೆ ನೋಡಿದೆ, ನೆನ್ನೆ ಪೋಸ್ಟ್ ನೋಡಿದೆ. ಹೌದಾ? ಅಂತ ಏನು ಜಾಪನೀಸಿಗೆ ಡಬ್ಬ ಆಗಿ ರಿಲೀಸ್ ಆಗ್ತದೆ. ಬಟ್ ಆ ಕತೆ ಅವರು ಹೆಂಡಿರೋದೇ ಒಂದು ಹೌದು, ಲೈಕ್ ಟಫ್ ಟಾಸ್ಕ್. ಹಾಂ